ಪಾಕಿಸ್ತಾನಿ ಗ್ಯಾಂಗ್ ಜೊತೆ ಸಂಪರ್ಕ ಆರೋಪ. ದೊಡ್ಡಬಳ್ಳಾಪುರದಲ್ಲಿ ಸೈಯದ್ ಅಬೂಬಕರ್ ಬಂಧನ ಆಗಿದೆ. ಇಸ್ಲಾಮಪುರ ನಿವಾಸಿಯಾಗಿರುವ ಆರೋಪಿ ಸೈಯದ್ ಪಾಕಿಸ್ತಾನಿ ಗ್ಯಾಂಗ್ ಜೊತೆ ಸಂಪರ್ಕ ಆರೋಪ ಕೇಳಿ ಬರ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ ಸೈಯದ್ ಅಬೂಬಕರ್ ಬಂಧನ ಆಗಿದೆ. 28 ವರ್ಷದ ಸೈಯದ್ ಅಬೂಬಕರ್ ಬಂಧನ ಆಗಿದೆ. ಇಸ್ಲಾಂಪುರ ನಿವಾಸಿಯಾಗಿರುವ ಆರೋಪಿ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಮತ್ತು ಸೆಂಟ್ರಲ್ ಐಬಿ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಲಾಗಿತ್ತು. ಪಾಕ್ ಗ್ಯಾಂಗ್ ಜೊತೆ ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕದಲ್ಲಿದ್ದ, ಇನ್ಸ್ಟಾಗ್ರಾಮ್ ಖಾತೆಯೊಂದಿಗೆ ಸಂಪರ್ಕವನ್ನ ಮಾಡಿದ್ದ. ಎಸಿ ರಿಪೇರಿ ಕೆಲಸವನ್ನ ಮಾಡ್ತಾ ಮಸೀದಿಯಲ್ಲಿ ಪಾಠವನ್ನ ಈ ಆರೋಪಿ ಮಾಡ್ತಾ ಇದ್ದ. ಕಳೆದ 2 ವರ್ಷಗಳಿಂದ ಪಾಕ್ ಗ್ಯಾಂಗ್ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ ಆರೋಪ ಇವನ ಮೇಲೆ ಕೇಳಿ ಬರ್ತಾ ಇದೆ. ತನ್ನ ಆಧಾರ್ ದಾಖಲೆಗಳ ಮೂಲಕ ಖಾತೆಗೆ ಲಾಗಿನ್ ಆಗ್ತಿದ್ದ. ಉದ್ಯಮಿ ಗಣ್ಯರಿಗೆ ಬೆದರಿಕೆಯನ್ನ ಹಾಕಿ ಹಣ ವಸೂಲಿಯನ್ನ ಮಾಡ್ತಿದ್ದ ಗ್ಯಾಂಗ್ ಇದು. ಉದ್ಯಮಿ ಇರ್ಬೋದು, ಗಣ್ಯರಿಗೆ ಬೆದರಿಕೆಯನ್ನ ಹಾಕೊಂಡು ಅವರಿಂದ ಹಣ ವಸೂಲಿಯನ್ನ ಮಾಡ್ತಿದ್ದ ಗ್ಯಾಂಗ್ ಇದು. ಪಾಕ್ ಗ್ಯಾಂಗ್ ಸೂಚನೆ ಮೇರೆಗೆ ಕೇರಳ, ದೆಹಲಿಗೆ ತೆರಳಿ ತರಬೇತಿಯನ್ನ ಇವನು ಪಡೆದಿರ್ತಾನೆ. ಈ ರೀತಿ ದುಷ್ಟ ಶಕ್ತಿಗಳು, ಭಾರತ ವಿರೋಧಿ ಶಕ್ತಿಗಳು ಇನ್ನೂ ಕೂಡ ನಮ್ಮ ದೇಶದಲ್ಲಿ ಕಾಣೆ ಸಿಗ್ತಾ ಇವೆ. ಪಾಕ್ ಗ್ಯಾಂಗ್ ಜೊತೆ ಇವರು ಕೆಲಸವನ್ನ ಮಾಡಿಕೊಂಡು ಕೇರಳ ಮತ್ತು ದೆಹಲಿಗೆ ತೆರಳಿ ತರಬೇತಿಯನ್ನ ಪಡೆದಿದ್ದ. ಇವ್ರ ಕೆಲಸ ಏನಂದ್ರೆ ಉದ್ಯಮಿ ಮತ್ತು ಗಣ್ಯರಿಗೆ ಬೆದರಿಕೆಯನ್ನು ಹಾಕೊಂಡು ಅವರಿಂದ ಹಣ ವಸೂಲಿ ಮಾಡಿ ಮತ್ತೆ ಪಾಕ್ಗೆ ಕೊಡೋದು. ತನ್ನ ಆಧಾರ್ ದಾಖಲೆಗಳ ಮೂಲಕ ಇವನು ಖಾತೆಗೆ ಲಾಗಿನ್ ಆಗ್ತಿದ್ದ. ಇನ್ಸ್ಟಾಗ್ರಾಮ್ ಮೂಲಕ ಪಾಕ್ ಜೊತೆ ಸಂಪರ್ಕವನ್ನು ಹೊಂದಿದ್ದ. ಸದ್ಯಕ್ಕೆ ಪೊಲೀಸರು ಇವನನ್ನು ಬಂಧಿಸಿದ್ದಾರೆ. ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಮತ್ತು ಸೆಂಟ್ರಲ್ ಐಬಿ ಟೀಮ್ ಏನಿದೆ ದಾಳಿಯನ್ನು ಮಾಡಿ ಇವನನ್ನು ಬಂಧನ ಮಾಡಲಾಗಿದೆ. ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ಆಶ್ಚರ್ಯಕರವಾದಂಥದ್ದು, ಒಂದು ಆತಂಕಭರಿತವಾದಂಥ ಒಂದು ಇನ್ಸಿಡೆಂಟ್. ಏನು ಸೈಯದ್ ಅಬೂಬ್ ಅನ್ನೋ ಒಂದು ಆರೋಪಿನ ಸೆಂಟ್ರಲ್ ಬ್ಯೂರೋ ಇಂದ ಬಂದಂತ ಮಾಹಿತಿ ಮೇರೆಗೆ ಇಲ್ಲೇ ದೊಡ್ಡಬಳ್ಳಾಪುರ ನಗರ ಪ್ರಾಂತ್ಯದಲ್ಲಿ ಒಂದು ವಾಸಿಯಾಗಿದ್ದಂತ ಸೈಯದ್ ಅಬೂಬ್ ಅನ್ನೋ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ವಿಚಾರಣೆ ನಡೆಸ್ತಿದ್ದಾರೆ. ಕಾರಣ ಏನಪ್ಪಾ ಇದು ಅಂತಂದ್ರೆ, ಸೆಂಟ್ರಲ್ ಕಡೆಯಿಂದ ಬಂದಂತ ಮಾಹಿತಿ ಮೇರೆಗೆ ಇದು ಕಾರ್ಯಾಚರಣೆ ನಡೆದಿದೆ ಅನ್ನೋ ಮಾಹಿತಿ. ಬುಟ್ಟಿ ಸೈಯದ್ ಸಾಜಾದ್ ಬುಟ್ಟಿ ಅನ್ನೋ ಒಂದು ತಂಡ ಅಥವಾ ಒಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ಗೆ ಒಳಪಟ್ಟಂತ ಒಂದು ಗ್ಯಾಂಗ್ ಇಂದ ಇವನು ಸೈಯದ್ ಅಬೂಬ್ ಅನ್ನೋನ್ನ ಅವನ ಸಂಪರ್ಕಕ್ಕೆ ತೆಗೆದುಕೊಂಡು ಅವ್ರಿಗೆ ಏನೋ ಅಂಶಗಳೊಡ್ಡಿ ಅವನಿಂದ ಮಾಹಿತಿ ಪಡ್ಕೊಳ್ಳೋದು, ಮತ್ತೆ ಇಲ್ಲಿ ಸ್ಥಳೀಯವಾಗಿ ಬಂಡವಾಳಶಾಹಿಗಳು ಮತ್ತೆ ಬಿಸ್ನೆಸ್ ಮ್ಯಾನ್ಗಳಿಂದ ವಸೂಲಿ ದಂಧೆಯಲ್ಲಿ ತೊಡಗಿದ್ದಂತ ವ್ಯಕ್ತಿ ಈತ ಅನ್ನೋದು ಇತ್ತೀಚೆಗೆ ನಮಗೆ ತಿಳಿದಿರುವಂತ ಮಾಹಿತಿ. ಇದು ತನಿಖೆ ನಡೆದ ನಂತರ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ಪ್ರಕರಣ ಕಾಯ್ದು ನೋಡೋ ತರ ಇದೆ. ಅಷ್ಟೇ ಅಲ್ದಿರ ದೊಡ್ಡಬಳ್ಳಾಪುರದಲ್ಲಿ ಇದು ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಈಗ ಆಲ್ರೆಡಿ ಈ ಹಿಂದೆ ನಡೆದಂತ ಒಂದು ಇನ್ಸಿಡೆಂಟ್ಗಳು ಇಲ್ಲಿ ಮೆಲುಕು ಆಗ್ಬೋದು, ಅದರ ವಿಚಾರ ಬೇಡ. ಇದು ಪ್ರಕರಣ ಬೆಳಕಿಗೆ ಬಂದ ನಂತರ ಅವೆಲ್ಲರನ್ನು ಸೋರ್ಸ್ ತಗೊಂಡು ಅದ್ರ ಬಗ್ಗೆ ಮಾತಾಡ್ಬೋದು. ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ಆಶ್ಚರ್ಯಕರವಾದಂಥದ್ದು, ಒಂದು ಆತಂಕಭರಿತವಾದಂಥ ಒಂದು ಇನ್ಸಿಡೆಂಟ್. ಸೈಯದ್ ಅಬೂಬ್ ಅನ್ನೋ ಒಂದು ಆರೋಪಿ ಮತ್ತು ಪೊಲೀಸ್ ಇಲಾಖೆ ಮತ್ತು NIA ತಂಡಗಳು ಹಲವಾರು ರೀತಿಯಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡುವವರನ್ನು ದೊಡ್ಡಬಳ್ಳಾಪುರದಲ್ಲಿ ದಮನ ಮಾಡ್ತಾ ಬಂದಿದ್ದಾರೆ. ಇದಕ್ಕಾಗಿ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಗೌರವಪೂರ್ವಕ ವಂದನೆಗಳನ್ನು ಸಹ ಸಲ್ಲಿಸೋದಕ್ಕೆ ಇಷ್ಟಪಡ್ತೇವೆ. ನಮ್ಮ ಸಂಘಟನೆಯಾದಂಥ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಈ ಮೂಲಕವಾಗಿ ನಾವು ದೊಡ್ಡಬಳ್ಳಾಪುರ ಉಗ್ರರ ಹಾಟ್ಸ್ಪಾಟ್ ಅಥವಾ ಉಗ್ರರ ಲಾಂಚ್ ಪ್ಯಾಡ್ ಆಗುತ್ತಿದೆಯಾ ಅಂತ ಹೇಳುವಂತಹ ಅನುಮಾನಗಳು ಮೂಡಿ ಬರ್ತಿದೆ. ಯಾಕೆಂದರೆ 2019ರಲ್ಲಿ ಮಸೀದಿ ಒಳಗಡೆನೆ ಒಬ್ಬ ಉಗ್ರ ಸಿಕ್ಕಿರ್ತಾನೆ. ಈಗ ನೋಡಿದರೆ ಪಾಕಿಸ್ತಾನ ನಂಟಿರುವಂತಹ ಉಗ್ರಜಾಲಕ್ಕೆ ನಂಟಿರುವಂತಹ ವ್ಯಕ್ತಿಯೂ ಸಹ ದೊಡ್ಡಬಳ್ಳಾಪುರದಲ್ಲಿ ಇಸ್ಲಾಂಪುರ ಎನ್ನುವ ಜಾಗದಲ್ಲಿ ಸಿಕ್ಕಿರ್ತಾನೆ ಅಂತನ್ನೋದನ್ನ ಎಲ್ಲ ನೋಡ್ತಾ ಇದ್ರೆ ನಮಗೆ ದೊಡ್ಡಬಳ್ಳಾಪುರ ಉಗ್ರರ ಲಾಂಚ್ ಪ್ಯಾಡ್ ಆಗ್ತಿದೆಯಾ ಮತ್ತು ಉಗ್ರರ ಅಡಗುದಾಣಗಳಾಗ್ತಿದೆಯಾ ಅನ್ನುವಂತಹ ಅನುಮಾನಕ್ಕೆ ಸಾಕ್ಷಿ ಸಮೇತ ಪುಷ್ಟಿಯನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗರಾಜು ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಗಂಗರಾಜು, ದೊಡ್ಡಬಳ್ಳಾಪುರದಲ್ಲಿ ಪಾಕ್ ಗ್ಯಾಂಗ್ ಜೊತೆ ಸಂಪರ್ಕ ಇರುವಂತಹ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಏನು ಹೇಳ್ತಾರೆ? ಇನ್ನೂ ಕೂಡ ಇವನೊಬ್ಬನೇ ಇದ್ದಾನ ಅಥವಾ ಇವನಿಗೆ ಲಿಂಕ್ ಇರುವಂತವರು ಯಾರಾದರೂ ದೊಡ್ಡಬಳ್ಳಾಪುರದಲ್ಲಿ, ಬೆಂಗಳೂರಲ್ಲಿ ಇದ್ದಾರಾ ಅಂತ ಏನಿದೆ ಹೆಚ್ಚಿನ ಮಾಹಿತಿ ಗಂಗರಾಜು?
ಹೌದು ಮಲ್ಲಿಕಾರ್ಜುನ್, ಏನಂತಂದ್ರೆ ಈಗ ಹುಬ್ಬಳ್ಳಿ ಆಯ್ತು, ಮತ್ತೆ ಬೆಂಗಳೂರಿನ ಜಿಗಣಿ ಆಯ್ತು. ಜಿಗಣಿಯ ನಂತರ ಈಗ ದೊಡ್ಡಬಳ್ಳಾಪುರದಲ್ಲೂ ಕೂಡ ಏನು ರಾಷ್ಟ್ರೀಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸರ್ಚ್ ಅನ್ನ ಮಾಡಿರುವಂತದ್ದು. ಸರ್ಚ್ ಅಂತ ಮಾಡಿದಂತ ಸಂದರ್ಭದಲ್ಲಿ ಈತ ಏನು ಸೈಯದ್ ಅಬೂಬಕರ್ ಅಂತಕ್ಕಂಥ ವ್ಯಕ್ತಿ ದೊಡ್ಡಬಳ್ಳಾಪುರದ ಇಸ್ಲಾಂಪುರದಲ್ಲಿ ಸ್ವಂತ ಮನೆಯನ್ನ ಹೊಂದಿರ್ತಾನೆ. ಈತ ಈ ಮನೆಯಲ್ಲೇ ಇದ್ಕೊಂಡು ಪಾಕಿಸ್ತಾನದ ಗ್ಯಾಂಗ್ಸ್ಟಾರ್ಗಳ ಜೊತೆ ಒಂದು ನಂಟನ್ನ ಇಟ್ಕೊಂಡಿರ್ತಾನೆ. ಆ ನಂಟನ್ನ ಇಟ್ಕೊಂಡು ಅದೇ ಮನೆಯಲ್ಲೇ ವಾಸ ಮಾಡ್ಕೊಂಡು ಮತ್ತೆ ಏನು ಮಸೀದಿಗಳಲ್ಲಿ ಈತ ಪಾಠವನ್ನು ಕೂಡ ಮಾಡ್ಲಿಕ್ಕೆ ಹೋಗಿರ್ತಾನೆ. ಏನು ಮಕ್ಕಳಿಗೆ ಪಾಠವನ್ನು ಮಾಡೋದು, ಅದ್ರ ಜೊತೆಲಿ ಈ ಗ್ಯಾಂಗ್ಸ್ಟಾರ್ಗಳ ಜೊತೆ ಲಿಂಕ್ ಅನ್ನ ಇಟ್ಕೊಂಡು ಮತ್ತೆ ಬೇರೆ ಬೇರೆಯವ್ರ ಹತ್ರ ಇನ್ಸ್ಟಾಗ್ರಾಮ್ ಮೂಲಕ ಮತ್ತೆ ಬೇರೆ ಬೇರೆ ಪಾಕಿಸ್ತಾನಿ ಪ್ರಜೆಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಗ್ಯಾಂಗ್ ಸಂಪರ್ಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಕೂಡ ಕೊಟ್ಟು ಅಕೌಂಟ್ ಲಾಗಿನ್ ಆಗಿರ್ತಾನೆ. ಆ ಲಾಗಿನ್ ಆಗಿ ಕಳೆದ 2 ವರ್ಷಗಳು ಮತ್ತೆ 4 ತಿಂಗಳಿಂದ ಈತ ನಿರಂತರವಾಗಿ ಸಂಪರ್ಕವನ್ನ ಇಟ್ಟಿರ್ತಾನೆ. ಈ ಗ್ಯಾಂಗು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆ ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ಹಣ ಕೇಳುವಂತ ಗ್ಯಾಂಗ್ ಆಗಿರುತ್ತೆ ಪಾಕಿಸ್ತಾನದಲ್ಲಿ. ಇವರ ನಿರ್ದೇಶನದಂತೆ ಈ ಹಿಂದೆ ಕೂಡ ಕೇರಳ, ದೆಹಲಿಗೆ ಹೋಗಿ ಟ್ರೈನಿಂಗ್ ಅನ್ನು ಕೂಡ ಪಡೆದುಕೊಂಡು ಬಂದಿರ್ತಾನೆ ಈತ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಮತ್ತೆ ನಿನ್ನೆ ಸಂಜೆಯಿಂದ NIA ಅಧಿಕಾರಿಗಳು ದಾಳಿ ನಡೆಸಿ ದೊಡ್ಡಬಳ್ಳಾಪುರ ಪೊಲೀಸರ ನೆರವಿನೊಂದಿಗೆ ಈತನನ್ನ ಬಂಧನ ಮಾಡಿರುವಂತದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಗಂಗರಾಜು ತಮ್ಮೆಲ್ಲ ಮಾಹಿತಿಗಾಗಿ.